ದಿಗ್ಜೆ ಟಿವಿಯ ಸಮಸ್ತ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರಗಳು. ಈ ಜಗತ್ತಿನಲ್ಲಿ ಹೆತ್ತವರಿಗೆ, ತಂದೆ ತಾಯಿಗೆ ಬಹಳ ಪ್ರಮುಖವಾದಂಥ ಸ್ಥಾನವನ್ನು ನಾವು ನೀಡ್ತೇವೆ. ಅವರ ನಂತರ ಬಹಳ ಪ್ರಮುಖವಾದಂಥ ಸ್ಥಾನವನ್ನು ನಾವು ನೀಡುವಂಥದ್ದು ಶಿಕ್ಷಕರಿಗೆ. ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಮೊದಲನೇದಾಗಿ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇವೆ. 1888 ಸೆಪ್ಟೆಂಬರ್ 5 ತಮಿಳುನಾಡಿನ ತಿರುತ್ತೇಣಿಯಲ್ಲಿ ಜನಿಸಿದಂತಹ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ರವರ ಜನ್ಮದಿನವನ್ನೇ ಇಂದು ಶಿಕ್ಷಕರ ದಿನವಾಗಿ ನಾವು ಆಚರಿಸ್ತೇವೆ. ಕಡು ಬಡತನದಲ್ಲಿ ಜನಿಸಿದಂತಹ ಸರ್ವಪಳ್ಳಿ ರಾಧಾಕೃಷ್ಣನ್ ರವರು ಕಠಿಣ ಪರಿಶ್ರಮದಿಂದ ಶಿಕ್ಷಣವನ್ನು ಪಡೀತಾರೆ. ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಭಾರತದ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಕೊಡ್ತಾರೆ. ಕರ್ನಾಟಕದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಅವರು ಸೇವೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಸ್ವಾತಂತ್ರ್ಯ ಬಂದ ನಂತರ ಭಾರತದ ಮೊದಲ ಉಪರಾಷ್ಟ್ರಪತಿ, 2ನೇ ರಾಷ್ಟ್ರಪತಿ ಆಗುವುದರ ಮೂಲಕ ಶಿಕ್ಷಕರಿಗೆ ಬಹಳ ದೊಡ್ಡ ಗೌರವವನ್ನು ಅವರು ತಂದುಕೊಡ್ತಾರೆ. ಮತ್ತೊಮ್ಮೆ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ನಮ್ಮ ಬಿಗ್ ಜೆ ಟಿವಿ ಚಾನಲ್ನಲ್ಲಿ ಒಬ್ಬ ಶಿಕ್ಷಕರೊಡನೆ ಸಂವಾದವನ್ನು ನಡೆಸ್ತಿರುವುದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ಸಂಗತಿ. ಸುಮಾರು 40 ವರ್ಷಗಳ ಕಾಲ ಶಿಕ್ಷಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದಂಥ ಅನುಭವ ಅವರಿಗಿದೆ. ಬ್ಲಾಕ್ ರಿಸೋರ್ಸ್ ಪರ್ಸನ್ ಆಗಿ ಕೂಡ ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಶಿಕ್ಷಣದ ಜೊತೆಯಲ್ಲಿ ಶಿಕ್ಷಣಕ್ಕೆ ಪೂರಕವಾದಂಥ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಶಿಕ್ಷಕರ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಇದರ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆಯನ್ನು ಅವರು ನೀಡಿದ್ದಾರೆ. ಮಾತ್ರವಲ್ಲದೆ ಭಾರತ ಸೇವಾದಳದ ಅನೇಕ ಶಿಬಿರಗಳನ್ನು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಭಾವೈಕ್ಯತಾ ಶಿಬಿರಗಳನ್ನು ಆಯೋಜನೆ ಮಾಡಿದಂತಹ ಹೆಮ್ಮೆ ಅವರದ್ದು. ಉತ್ತಮ ವಾಗ್ಮಿ, ಶಿಕ್ಷಣದ ಬಗ್ಗೆ ಬಹಳ ಚಿಂತನೆಯನ್ನು ನಡೆಸುವಂಥವರು. ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ನನ್ನಂತಹ ನೂರಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದಂತಹ ವ್ಯಕ್ತಿ ಶ್ರೀ ಆರೂರು ತಿಮ್ಮಪ್ಪ ಶೆಟ್ಟಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ವೆಲ್ಕಮ್ ಸರ್. ಸಮಸ್ತರಿಗೂ ವಂದನೆಗಳು ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಆತ್ಮೀಯರೇ, ಅಪಾರ ಸಾಧನೆಯನ್ನು ಗೈದಂತಹ ಒಬ್ಬ ಶಿಕ್ಷಕರೊಡನೆ ಕುಳಿತು ಇವತ್ತು ಸಂವಾದವನ್ನು ನಡೆಸ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ. ಖಂಡಿತವಾಗಿ ಅವರ ಅನುಭವದ ನುಡಿಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿಕ್ಕಿದೆ. ಸರ್, ತಮ್ಮನ್ನು ನಾನು ಸುಮಾರು 40 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಒಬ್ಬ ಉತ್ತಮ ಶಿಕ್ಷಕರಾಗಿ ತಾವು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡ್ತಾ ಬಂದಿದ್ದೀರಿ. ಈಗ ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸಿದರೆ ಉತ್ತಮ ಇತ್ತು. ಧನ್ಯವಾದಗಳು ಲಾರ್ಸನ್ ರವರೇ. ಶಿಕ್ಷಕ ದಿನಾಚರಣೆಯ ದಿನ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವಂಥ ಕೆಲಸಗಳನ್ನು ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾ ಹಾಗೆ ಈ ಒಂದು ಬಿಗ್ ಜೆ ಟಿ ವಿಯವರು ಕೂಡ ಮಾಡ್ತಾ ಇರುವುದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ ಕುಟುಂಬವನ್ನು ನೆನಪಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ನನ್ನ ತಾಯಿಯ 11 ಮಕ್ಕಳಲ್ಲಿ ಒಬ್ಬ. ಇದನ್ನು ಎಲ್ಲ ಕಡೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ಶಿಕ್ಷಕರ ದಿನಾಚರಣೆಯ ದಿನ ನಾವು ಗೌರವಿಸೋದು, ಗುರುತಿಸೋದು ಶಿಕ್ಷಕರನ್ನು ಮಾತ್ರ ಅಲ್ಲ, ನಮ್ಮೆಲ್ಲರಿಗೆ ಜನನಿ ತಾನೇ ಮೊದಲ ಗುರು. ಆಮೇಲೆ ಮತ್ತೆ ತರಗತಿ ಕೋಣೆಗಳ ಒಳಗೆ ಬೇರೆ ಬೇರೆ ಮಾತೆಯರು, ಶಿಕ್ಷಕರು ಪರಿಚಯ ಆದರು. ಆದರೆ ಗರ್ಭದಲ್ಲಿಂದ ಹಿಡಿದು ಭೂಮಿಯ ಮೇಲೆ ತಂದು ಆಮೇಲೆ ಶಾಲೆಗೆ ಹೋಗುವ ತನಕ ಮತ್ತು ಚಟ್ಟದವರೆಗೆ ನಮಗೆ ಗುರುವಾಗಿ ಕಾಣಿಸಿಕೊಳ್ಳುವ ದೇವತೆ ತಾಯಿ. ಆದ್ದರಿಂದ ಮೊದಲು ತಾಯಿಗೂ ಕೂಡ ಈ ಶಿಕ್ಷಕರ ದಿನಾಚರಣೆಯ ದಿವಸ ನೆನಪಿಸಿಕೊಂಡು ಅವರನ್ನು ಗೌರವಿಸಿಕೊಂಡು ಹೋಗಬೇಕು. ಹಾಗಾಗಿ ನಾನು ಕೂಡ ನಮ್ಮ ತಾಯಿಯವರನ್ನು ಕೂಡ ಶಿಕ್ಷಕರ ಸ್ಥಾನದಲ್ಲಿಟ್ಟು ಗುರುತಿಸಿ ಗೌರವಿಸಿಕೊಂಡು, ತಾಯಿ ನೀಲಮ್ಮ ಶೆಟ್ಟಿಯವರು 11 ಜನ ಮಕ್ಕಳಂದರೆ ತಮಗೆ ಗೊತ್ತಾಗ್ಬೋದು ಎಷ್ಟು ದೊಡ್ಡ ಕುಟುಂಬ ಮತ್ತು ಸಂಸಾರ ಅಂತ.
ಅದರಲ್ಲಿ ನಾನು ಅತ್ಯಂತ ಸುಖಿ ಅಂತ ಹೇಳಿದ್ರೆ ನಾನು 11ನೇ ಕೊನೆಯವ. ನಮಗೆ ವಿಶೇಷವಾದಂಥ ಅವಕಾಶ ಮತ್ತು ಸವಲತ್ತುಗಳು. ಈಗ ಹೇಳಿದರೆ ಆಶ್ಚರ್ಯ ಅನಿಸುವಂಥ ಪರಿಸ್ಥಿತಿ. ಆಗ 6 ಜನ ಅಕ್ಕಂದಿರು, 4 ಜನ ಅಣ್ಣಂದಿರು. ಆ ಕಾಲದಲ್ಲಿ ಪುರುಷರು ಮಾತ್ರ ಶಾಲೆಗೆ ಹೋಗಲಿಕ್ಕೆ, ಹುಡುಗಿಯರೆಲ್ಲ ಮನೆಯಲ್ಲಿದ್ದು ಮನೆ ಕೆಲಸಗಳನ್ನು ಅಗ್ರಿಕಲ್ಚರನ್ನು ನೋಡ್ಕೊಳ್ಳಿಕ್ಕೆ. ಹಾಗಾಗಿ ನಮ್ಮೆಲ್ಲ ಅಕ್ಕಂದಿರು 3-4ನೇ ಕ್ಲಾಸನ್ನು ದಾಟಲಿಲ್ಲ. ಅವರಿಗೆ ಆ 3-4ನೇ ಕ್ಲಾಸ್ ತರಗತಿ ಆದದ್ದು ಕೂಡ ಈ ಗಂಡು ಮಕ್ಕಳನ್ನೇ ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಈ ತಾಯಿ ಮತ್ತು ತಂದೆಯ ಆ ಕಾಲದ ಸಂಸ್ಕೃತಿ ಹೇಗಂತ ಹೇಳಿದರೆ, ಗಂಡು ಮಕ್ಕಳು ಕಲಿಬೇಕು, ಹೊರಗೆ ಹೋಗಬೇಕು, ಅವರೆಲ್ಲರೂ ಸ್ನಾತಕೋತ್ತರ ಪದವಿಗಳನ್ನು ಮಾಡಬೇಕು ಅನ್ನುವಂಥ ಆಶಯದ ಮೇಲೆ ಅದನ್ನು ಸಾಧಿಸಿಕೊಂಡ್ರು. ಹೆಣ್ಣು ಹುಡುಗಿಯರಿಗೆ ಮನೆಗಳಲ್ಲೇ ಅವರ ಉಳಿವಿಕೆ ಮತ್ತು ಅವರ ದಾಂಪತ್ಯಕ್ಕೆ ಅನುಕೂಲ ಮಾಡಿಕೊಂಡದ್ದು ಹಿಂದಿನ ಕಾಲದ ಶಿಕ್ಷಣ ಪದ್ಧತಿಯನ್ನು ಹೆಂಗಿತ್ತು ಅನ್ನೋದಕ್ಕೆ ನೆನಪು ಮಾಡಿಕೊಡುತ್ತೆ. ಹಾಗೆ ಪ್ರಾಥಮಿಕ ಶಿಕ್ಷಣ ಆರ್.ಕೆ. ಪಾಟ್ಕರ್ ಶಾಲೆ ಹಾಗೂ ಅಲ್ಲೇ ಶಾರದಾ ಹೈಸ್ಕೂಲ್, ಅದರಲ್ಲಿಯೇ ಈಗ ನಾನು ಯಾವ ಶಾಲೆಯಲ್ಲಿ ಕಲ್ತಿದ್ದೇನೆ ಅದೇ ಶಾಲೆಯಲ್ಲಿ ಇವತ್ತು ಆಡಳಿತ ಮಂಡಳಿ ಉಪಾಧ್ಯಕ್ಷನಾಗಿ ಕೂಡ ಶಾರದಾ ಹೈಸ್ಕೂಲಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಬಾಲ್ಯವನ್ನು ಕಳೆದು ವೃತ್ತಿ ಶಿಕ್ಷಣಕ್ಕೆ ನಾನು ಪ್ರಾರಂಭ ಮಾಡಿದೆ. ವೃತ್ತಿ ಶಿಕ್ಷಣದಲ್ಲಿ ಶಿಕ್ಷಕತನದ ಆಯ್ಕೆ ನನ್ನ ಪ್ರಥಮ ಆಯ್ಕೆ ಅಂತಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಶಿಕ್ಷಕರಾಗಲಿಕ್ಕೆ ಬೇರೆ ಬೇರೆ ಕಾರಣಗಳಿದ್ದು, ಅದು ತಮಾಷೆಯ ಕಾರಣಗಳು ಕೂಡ ಒಂದು. ಅದರಲ್ಲಿ ಭಾಳಷ್ಟು ಜನ ಹೇಳ್ತಾರೆ, ಬೇರೆ ಏನೂ ಸಿಕ್ಕಲಿಲ್ಲ, ನಾನು ಕೊನೆಗೆ ಶಿಕ್ಷಕನಾದೆ ಅಂತ. ಹೌದು ಸರ್. ಹಾಗೆ ಕೊನೆಗೆ ಶಿಕ್ಷಕನಾಗೋದಲ್ಲ. ವಿದೇಶಿ ಸಂಸ್ಕೃತಿಗಳನ್ನು ಮತ್ತು ಅಲ್ಲಿನ ವ್ಯವಸ್ಥೆಗಳನ್ನು ಕಂಡಾಗ ಕ್ರೀಮ್ ಆಫ್ ದ ಸೊಸೈಟಿ, ಟೂ ಟ್ಯಾಲೆಂಟೆಡ್ ಅಂತ ಯಾರು ಕರೀತಾರೆ, ಕ್ರೀಮ್ ಅಂತ ನಾವು ಏನು ಕರಿತೀವಿ, ಅವರು ಶಿಕ್ಷಕ ವೃತ್ತಿಗೆ ಬರಬೇಕು. ನಮ್ಮದು ಸ್ವಲ್ಪ ಕಷ್ಟ ಆಯಿತು ಆ ಕಾಲದಲ್ಲಿ. ಏನಂತಂದರೆ ಇಂಗ್ಲೀಷು ನಮ್ಮನ್ನು ಹಚ್ಕೊಳ್ತಿರಲಿಲ್ಲ, ನಾವು ಇಂಗ್ಲೀಷನ್ನು ಹಚ್ಕೊಳ್ತಿರಲಿಲ್ಲ. SSLCಯಲ್ಲಿ ಪಾಸಾದದ್ದೇ ಒಂದು ವಿಚಿತ್ರ. ಆದ್ದರಿಂದ ಭಯ ಆವರಿಸಿದ್ದು. ಇಟ್ ಈಸ್ ಎ ಲ್ಯಾಂಗ್ವೇಜ್ ಪ್ರಾಬ್ಲಮ್. PUC ಅಂದರೆ ಇಂಗ್ಲೀಷ್ ಶಿಕ್ಷಣ. ನಮ್ಮ ಅಣ್ಣಂದಿರೆಲ್ಲರೂ ಇಂಗ್ಲೀಷ್ ಕಲ್ತ್ಕೊಂಡು ಮುಂದೆ ಹೋಗ್ಬಿಟ್ರು. ನನಗಂತೂ ಆ ಇಂಗ್ಲೀಷನ್ನು ಕಲಿತು PUCಯಲ್ಲಿ ಮುಂದುವರಿಯುವಂಥ ಧೈರ್ಯ ಕಡಿಮೆ ಆದದ್ದರಿಂದ ಕವಲೊಡೆದು ನಾನು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಅನಿಸುತ್ತೆ. ಇರಲಿ ಸರ್, ಏನೇ ಆದರೂ ತಾವು ಬಹಳ ಉತ್ತಮವಾದ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಿ. ಯಾಕಂದರೆ ಎಲ್ರಿಗೂ ಗೊತ್ತಿದೆ, ಯಾವುದೇ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಅವನನ್ನು ಗುರುತಿಸಿ ಬೆಳೆಸುವಂತಹ ಕೆಲಸವನ್ನು ಮಾಡಬೇಕಾದಂಥವ್ರು ಶಿಕ್ಷಕರು. ಆ ಕೆಲಸವನ್ನು ಖಂಡಿತವಾಗಿ ತಾವು ಈ ವೃತ್ತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. 40 ವರ್ಷದಲ್ಲಿ ತಾವು ಸುದೀರ್ಘವಾದಂಥ ಅನುಭವವನ್ನು ಹೊಂದಿದ್ದೀರಿ. ಸರ್, ಈ 40 ವರ್ಷಗಳನ್ನು ಮೆಲುಕು ಹಾಕುವಾಗ ತಮ್ಮ ನೆನಪಿಗೆ ಬರುವಂತಹ ಕೆಲವು ಘಟನೆಗಳು, ಸಾಧನೆಗಳು ನಮ್ಮ ವೀಕ್ಷಕರ ಜೊತೆಗೆ ತಾವು ಹಂಚಿಕೊಳ್ಬೋದಾ? ಖಂಡಿತವಾಗಿ ಲಾರೆನ್ಸ್ ರವರೇ. ಈ ಶಿಕ್ಷಕತನದಲ್ಲಿ ಬೇರೆ ವೃತ್ತಿಗಳಲ್ಲೂ ಹಾಗೆ ಇರ್ತದೆಯೇನೋ ಗೊತ್ತಿಲ್ಲ. ಶಿಕ್ಷಕತನದಲ್ಲಿ 40 ವರ್ಷ ಆದದ್ದೇ ಗೊತ್ತಾಗಿಲ್ಲ. ಯಾಕಂತ ಹೇಳಿದ್ರೆ ಬೇರೆಯವರೆಲ್ಲರೂ ಕೂಡ ನಿರ್ಜೀವ ವಸ್ತುಗಳೊಡನೆ ಸಂಪರ್ಕ ಇಟ್ಕೊಂಡು ವೃತ್ತಿಗಳನ್ನು ಮಾಡ್ತಾರೆ. ಮೆಷಿನರೀಸು, ಆಮೇಲೆ ಮೆಟೀರಿಯಲ್ಗಳನ್ನು ಇಟ್ಕೊಂಡು ಅಥವಾ ಸಮಕಾಲೀನರನ್ನು ಇಟ್ಕೊಂಡು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾರೆ. ನಾವು 40 ವರ್ಷವನ್ನು ಕಳೆಯೋದು ಜೀವಂತ ಶಿಶುಗಳ ಜೊತೆಗೆ, ಚೈತನ್ಯದ ಚಿಲುಮೆಗಳೊಟ್ಟಿಗೆ. ನಾವು ಅವರನ್ನು ಶಾಲಾ ಎಂಬ ದೇಗುಲದಲ್ಲಿ ನಡೆದಾಡುವ ದೇವರುಗಳು ಅಂತ ಅವರನ್ನು ಬರಮಾಡಿಕೊಂಡು ಅವರ ಆಟ ಪಾಠ, ನಲಿವು, ನೋವು ಅದನ್ನೆಲ್ಲ ನೋಡಿ 40 ವರ್ಷ ಕಳೆದದೇ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ತರಗತಿ ಕೋಣೆಯ ಒಳಗೆ ಬಂದಾಗ ಯಾವ ಜಂಜಡಗಳು ನಮ್ಮದಲ್ಲಿ ನಟ್ಟಿ ಆಗಲಿಲ್ಲ. ಅಲ್ಲಿ ನಂಟಿ ನಿಂತೋಗಿದೆ, ಮಳೆ ಜಾಸ್ತಿ ಇದೆ, ಈ ಯಾವ ಗ್ರಾಚಾರ, ಅಲ್ಲಿ ಹೆಂಡತಿ ಮಕ್ಕಳಿಗೆ ಜ್ವರ ಇದೆ, ಯಾವುದು ನೆನಪಾಗಲ್ಲ. ಒಳ್ಳೆಯ ಶಿಕ್ಷಕನಿಗೆ ತರಗತಿ ಕೋಣೆಗಳ ಒಳಗೆ ಬಂದಾಗ ಆ ಮಕ್ಕಳ ಮುಖಗಳನ್ನು ಕಂಡಾಗ ಅದೆಲ್ಲವೂ ಮರೆತು ಹೋಗಿಬಿಡಬೇಕು. ಆ ದಿನದ ಶಿಕ್ಷಣ, ಆ ದಿನದ ಮನರಂಜನೆಯ ರೀತಿಯಲ್ಲಿ ಅದು ಸಾಗಿ ಬಂದಾಗ ಅದು ತುಂಬ ಸ್ವಾರಸ್ಯ ಆಗಿ ಕಾಲಕ್ಕೆ ಕಳೆದು ಹೋಗುತ್ತೆ. ಆದ್ದರಿಂದ 40 ವರ್ಷಗಳಲ್ಲಿ ಆ ಮಧ್ಯದಲ್ಲಿ ನಾವು ಸಾಕಷ್ಟು ಬೆಳಿಬೇಕಾಗತ್ತೆ. ಶಿಕ್ಷಕ ಅಂಥೇಳಿದರೆ ತಾನು ಏನೋ ಅಷ್ಟಿಷ್ಟನ್ನು ಕಲಿತು ಬಂದು ಅಲ್ಲಿ ಪ್ರವಚನ ಮಾಡಿ ಬೋಧನೆ ಮಾಡಿ ಹೋಗುವಂಥದ್ದು ಶಿಕ್ಷಣ ಆಗಲಾರದು ಅಂತ ಅನಿಸುತ್ತೆ. ಅವತ್ತಿನ ಶಿಕ್ಷಣ ಪದ್ಧತಿ 1960ರ ದಶಕದಲ್ಲಿ ಕೊಠಾರಿ ಆಯೋಗದ ಮೂಲಕ ಬಂದಂಥ ಧ್ಯೇಯವಾಕ್ಯ, ಈ ದೇಶದ ಭವಿಷ್ಯ 4 ಗೋಡೆಗಳ ಒಳಗೆ ರೂಪಿತ ಆಗತ್ತೆ ಅಂತ. ಅದೇ 2005ಕ್ಕೆ NCF ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಬಂದಾಗ ಪುಸ್ತಕ ಹರಿ, ಗೋಡೆ ಒಡೆ, ಹೊರಗೆ ಬಾ, ವಿಕಾಸವಾಗು, ವಿಶಾಲವಾಗು. ಅಂದರೆ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂದರೆ 4 ಗೋಡೆ ಮಧ್ಯೆ ನಿಂತರೆ ಆಗಲ್ಲ. ಕಾನ್ಸೆಪ್ಟೇ ಚೇಂಜ್. ನೀನು ಹೊರಗೆ ಬಾ, ಹೊರ ಪ್ರಪಂಚವನ್ನು ನೋಡು. ಮೊದಲು ನಾವು ಈ ಆನ್ಲೈನು ಅಥವಾ ಇತರ ಮಾಧ್ಯಮಗಳ ಕೊರತೆ ಇದ್ದದರಿಂದ ನಾವು ತುಂಬ ಚಿಕ್ಕದಾಗಿ ವ್ಯವಹಾರ ಮಾಡ್ತಿದ್ವಿ.
ಆನ್ಲೈನ್ ಬಂದ ಮೇಲೆ ವಿದೇಶಗಳು ನಮ್ಮ ಹತ್ತಿರಕ್ಕೆ ಬಂದ ಮೇಲೆ ವಿಶಾಲವಾಗು ವಿಕಾಸವಾಗು. ಆದ್ದರಿಂದ ಶಿಕ್ಷಕ ಅನ್ನುವ ತರಗತಿ ಕೋಣೆಗೆ ಪ್ರವೇಶ ಮಾಡುವ ಮೊದಲು ಎದೆಮುಟ್ಟಿ ನೋಡ್ಕೊಳ್ಬೇಕು. ಇವತ್ತು ನಾನು ಎಷ್ಟು ಸಜ್ಜಾಗಿದ್ದೇನೆ, ಇವತ್ತು ವಿದ್ಯಾರ್ಥಿಗಳಿಂದ ಎಂಥ ಸವಾಲುಗಳು ಬರ್ಬೋದು. ತುಂಬ ಸವಾಲುಗಳು ಈ 40 ವರ್ಷದ ಮಧ್ಯಗಳಲ್ಲಿ ವಿದ್ಯಾರ್ಥಿಗಳಿಂದ ನಾವು ನಿರೀಕ್ಷೆ ಮಾಡದೇ ಇದ್ದಂಥ ಸವಾಲುಗಳು ಬರ್ತವೆ. ಅದನ್ನು ಯಾವುದೇ ನಾಚಿಕೆ ಪಡಬೇಕಾಗಿಲ್ಲ. ಆ ದಿನ ಆ ಸವಾಲಿಗೆ ಉತ್ತರ ಕೊಡೋಕ್ಕಾಗದಿದ್ದರೆ ಮಗುವನ್ನು ತಬ್ಕೊಂಡು, ಮಗು ಇದನ್ನು ನಾಳೆ ನಿನಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ಕೂಡ ಮಾರನೇ ದಿನ ಅಧ್ಯಯನ ಅದು ಚಟ್ಟದವರೆಗೂ ವ್ಯಕ್ತಿಗಳಿಗಿರಬೇಕು. ಹುಟ್ಟಿನಿಂದ ಚಟ್ಟದವರೆಗೂ ಅಧ್ಯಯನಗಳು ನಿರಂತರ ಅಧ್ಯಯನ ಇದ್ದರೆ ಮಾತ್ರ ಶಿಕ್ಷಕ ಅಂದರೆ ಹಾಗೆ. ಅಧ್ಯಯನ ಅಧ್ಯಾಪನ 2 ಜೋಡಿ ಶಬ್ದಗಳದು. ಹಾಗಾಗಿ ಅದನ್ನು ಮಾಡ್ಕೊಳ್ತಾ ಬಂದಾಗ ಮಕ್ಕಳ ಜೊತೆಗೆ 40 ವರ್ಷಗಳನ್ನು ಕಳೆದು ಬಂದು, ಅದರಲ್ಲೂ ವಿಶೇಷವಾಗಿ ನನಗೆ ತಮಗೂ ಕೂಡ ಗೊತ್ತಿದ್ದ ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ನಾಟಕಗಳು, ಆ ನಾಟಕಗಳಲ್ಲಿ ಮಕ್ಕಳ ಅಭಿವ್ಯಕ್ತಿಗಳು. ಒಮ್ಮೆ ದಾನಶೂರ ಕರ್ಣದನ್ನು ಮಾಡಿದಾಗ ಒಬ್ಬ ಕರ್ಣನ ಪಾತ್ರ ಮಾಡಿದ ಹುಡುಗ ಅಳುವುದನ್ನು ನಿಲ್ಲಿಸೋದಿಲ್ಲ. ಕೊನೆಗೆ ತನ್ನ ತಾಯಿಯನ್ನು ನೆನೆದು ಅಳೋದೇ ನಿಲ್ಲಿಸೋದಿಲ್ಲ. ಮತ್ತು ಅವ ಅಳುವನ್ನು ನಿಲ್ಲಿಸಿ ಯುದ್ಧಕ್ಕೆ ಅವನನ್ನು ಸಿದ್ಧ ಮಾಡೋದು ಎಷ್ಟು ಕಷ್ಟ ಆಗ್ತಿತ್ತು ಅಂತಂದರೆ, ಕೊನೆಗೆ ಅವನ ನೈಜ ಜೀವನದಲ್ಲಿ ಆತ ತಾಯಿಯನ್ನು ಕಳ್ಕೊಂಡಿರುವ ನೋವನ್ನು ಈ ರಂಗದ ಮೇಲೆ ಅವ ಉಣ್ಣುವುದನ್ನು ಕಂಡಾಗ ಮಕ್ಕಳ ಅಭಿವ್ಯಕ್ತಿಗಳು ಹೆಂಗೆ ಸಜ್ಜಾಗುತ್ತೆ ಅನ್ನೋದನ್ನು ನಾವು ಕಾಣ್ತೇವೆ. ಅದೇ ರೀತಿ ನಾನು ವಿಷಯ ಶಿಕ್ಷಕ, ಅದು ನನಗೆ ವಿಶೇಷ ಆಸಕ್ತಿ ಕ್ರೀಡಾ ವಿಷಯಗಳಲ್ಲಿ. ಕ್ರೀಡೆಗಳು ನಾನು ದೈಹಿಕ ಶಿಕ್ಷಕನಾಗಿಯೇ ಕೆಲವರು ನನ್ನನ್ನು ಗುರುತಿಸಿದರು. ಎಲ್ಲ ಶಾಲೆಗಳಲ್ಲೂ ಕೂಡ ವಿದ್ಯಾರ್ಥಿಗಳ ಆಟದ ತಂಡಗಳನ್ನು ಸಜ್ಜುಗೊಳಿಸಿಕೊಂಡು ಕೂಡ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಕೊಂಡು ಹೋಗ್ತಿದ್ದೆ. ಹಾಗಾಗಿ 40 ವರ್ಷ ಅನ್ನೋದು ಭಾಳ ಅತ್ಯಂತ ಕಡಿಮೆ ಸಮಯದಲ್ಲಿ ಸಾಗಿ ಹೋದ ಹಾಗೆ ಆಯಿತು. ನಾನು ಕೂಡ ತುಂಬ ಬೆಳೆದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಆ ಕ್ಷೇತ್ರದಲ್ಲಿ ವ್ಯಕ್ತಿತ್ವವನ್ನು ತುಂಬ ಬೆಳೆಸ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಯಿತು ಅಂತ. ಖಂಡಿತ ಸರ್. ನಾವು ವಿದ್ಯಾರ್ಥಿಗಳ ಜೊತೆಗೆ ಎಷ್ಟು ಇರ್ತೇವೆ, ಆ ವಿದ್ಯಾರ್ಥಿಗಳ ಹಾಗೆ ನಾವು ಇರ್ತೇವೆ. ಬಹುಶಃ ನಿವೃತ್ತಿ ಅನ್ನುವಂಥದ್ದು ಒಂದು ವಯಸ್ಸಿಗೆ ಬಿಟ್ಟರೆ ನಮ್ಮ ಪ್ರವೃತ್ತಿಗಂತೂ ಖಂಡಿತವಾಗಿ ಅಲ್ಲ. ನಿಮ್ಮನ್ನು ಕೂಡ ನಾವು ನೋಡಿದ್ದೇವೆ ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿಗಳನ್ನು, ಕ್ರೀಡೆ ಇರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಕಾರ್ಯಕ್ರಮ ನಿರೂಪಣೆ ಇರಬಹುದು, ಎಲ್ಲದರಲ್ಲಿ ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಈ ಪಾಠ ಮತ್ತು ಶಾಲೆಯ ಹೊರಗಡೆ ಇರುವಂತಹ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಾವು ಸಮಯ ಹೊಂದಾಣಿಕೆಯನ್ನು ಹೇಗೆ ಮಾಡ್ಕೊಳ್ತಾ ಇದ್ರಿ? ಯಾಕೆಂತೇಳಿ ಆಗ ಈಗಿನ ಹಾಗಿನ ಸಂಪರ್ಕ ಮಾಧ್ಯಮಗಳು ಇರಲಿಲ್ಲ, ಸೌಲಭ್ಯಗಳು ಇರಲಿಲ್ಲ. ಎರಡನ್ನೂ ಕೂಡ ತಾವು ಸಮತೋಲನ ಮಾಡಿಕೊಂಡು ಹೇಗೆ ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ರಿ? ಯಾಕಂದರೆ ಈಗಿನ ಶಿಕ್ಷಕರಿಗೆ ಬಹಳ ದೊಡ್ಡ ಸಮಸ್ಯೆ ಇರುವಂಥದ್ದಂದರೆ ಒತ್ತಡ. ಎಲ್ಲ ಇಲಾಖಾ ಕಾರ್ಯಕ್ರಮಗಳನ್ನು ಮಾಡಬೇಕು, ಬೇರೆ ಚಟುವಟಿಕೆಗಳನ್ನು ಮಾಡಬೇಕು, ಫಲಿತಾಂಶವನ್ನು ಕೂಡ ಕೊಡಬೇಕು ಸರ್. ಈ ಸಂದರ್ಭದಲ್ಲಿ ತಮ್ಮ ಒಂದು ಅನುಭವವನ್ನು ನಮ್ಮ ಹಂಚಿಕೊಂಡ್ರೆ ನಮ್ಮ ಶಿಕ್ಷಕರಿಗೆ ಒಂದು ಪ್ರೇರಣೆ ಆಗ್ತದೆ. ಖಂಡಿತವಾಗಿಯೂ ಶಿಕ್ಷಕರು ತರಗತಿ ಕೋಣೆ ಮತ್ತು ಪುಸ್ತಕಗಳಿಗೆ ಮೀಸಲಾಗಿರಬಾರ್ದು ಅನ್ನೋಂಥದ್ದು ನನ್ನ ಜೀವನದ ಅನುಭವದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನಾವು ಬ್ರಹ್ಮಾವರ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಂತೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ರಾಟ್ರಿ ಆ್ಯಕ್ಟಿಗೆ ಸೇರಿಕೊಂಡು ಅಲ್ಲಿ ಚಟುವಟಿಕೆಗಳನ್ನು ಮಾಡಿದ್ದು. ಆಮೇಲೆ JC ಅಂಥ ಸಂಸ್ಥೆಗಳಲ್ಲಿ ಸದಸ್ಯತನವನ್ನು ಉಪಾಧ್ಯಕ್ಷರಾಗಿ ಕೆಲಸ ಮಾಡೋದು. ಆಮೇಲೆ ರಾಟ್ರಿ ಅಂಥ ಸಂಸ್ಥೆಗಳಿಗೆ ಬಂದು, ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಸಂಸ್ಥೆಗಳಿಗೆ ಬಂದು, ಇದೆಲ್ಲವೂ ಲಾರ್ಸನ್ರವರೇ. ಇಲ್ಲಿ ಬಂದಂಥ ಎಲ್ಲ ಅನುಭವಗಳು ಕೂಡ ತರಗತಿಗಳಲ್ಲಿ ಅದು ವಿದ್ಯಾರ್ಥಿಗಳಿಗೆ ಹಸ್ತಾಂತರ ಆಗುತ್ತೆ. ಈ ಎಲ್ಲ ಎಕ್ಸ್ಪೀರಿಯನ್ಸ್ಗಳು, ಉದಾಹರಣೆಗೆ JC ಅಂತ ಒಂದು ಸಂಸ್ಥೆ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳುವಲ್ಲಿ ಅದು ಬಹಳ ಕೊಡುಗೆಗಳನ್ನು, ಪರಿಣಾಮಕಾರಿ ಭಾಷಣ ಕಲೆ, ಪರಿಣಾಮಕಾರಿ ಸಂವಹನ, ಆಮೇಲೆ ಉತ್ತಮವಾದ ವಿಷಯಗಳ ಬಗ್ಗೆ ನಾಯಕತ್ವ, ರಾಷ್ಟ್ರೀಯ ಭಾವೈಕ್ಯತೆ, ಈ ಎಲ್ಲ ವಿಚಾರಗಳ ತರಬೇತಿಗಳನ್ನು ಪಡೆದು ಅದನ್ನು ಪಡೆದಿರುವ ಅನುಭವಗಳನ್ನು ತರಗತಿ ಕೋಣೆ ಒಳಗೆ ಹಂಚಿಕೊಂಡಾಗ ನಾವು ಬೇರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟಂಥ ಸದಸ್ಯ ಶುಲ್ಕ, ಆ ಅಧ್ಯಯನ ನಮಗೆ ಸಾರ್ಥಕ ಆಗುತ್ತೆ. ಅದರಿಂದ ಶಿಕ್ಷಕರೆಲ್ಲರಲ್ಲೂ ನಾವು ಕೈ ಮುಗಿದು ಕೇಳ್ಕೊಳ್ಳೋದು, ಶಾಲಾ ಅವಧಿಯ ನಂತರ ಮನಸ್ಸಿದ್ದರೆ ಮಾರ್ಗ. ನಾವೆಲ್ಲ ಇಂಥ ಕ್ರಿಯಾಶೀಲ ಚಟುವಟಿಕೆಗಳ ಸಂಘಗಳಲ್ಲಿ, ಸಂಘಟನೆಗಳಲ್ಲಿ ಗೌರವಾನ್ವಿತ ಸದಸ್ಯರಾಗಿ ಅಲ್ಲಿಯ ಪಡೆದ ಅನುಭವಗಳನ್ನು ಈ ತರಗತಿ ಕೋಣೆ ಒಳಗೆ ತಂದು ಹಾಕಿದ್ರೆ ಖಂಡಿತವಾಗಿಯೂ ನಮಗೆ ಅದು ತುಂಬ ಲಾಭವನ್ನು ತಂದುಕೊಡುತ್ತೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ಮತ್ತು ಅದು ಶಿಕ್ಷಕ ವೃತ್ತಿಗೆ ಪೂರಕವಾದಂಥ ವ್ಯವಸ್ಥೆ. ಮೊದಲು ಮನಸ್ಸು ಬರಬೇಕು, ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇರುತ್ತೆ. ಖಂಡಿತವಾಗಿ ಶಿಕ್ಷಣದ ಜೊತೆಯಲ್ಲಿ ಅದಕ್ಕೆ ಪೂರಕ ಚಟುವಟಿಕೆಗಳನ್ನು ನಾವು ಹೊರೆ ಅಂತ ಎಣಿಸದೆ, ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕೊಡುಗೆಯನ್ನು ಕೊಡ್ಬೋದು ಅಂತ ಎಣಿಸಿದರೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತದೆ ಸರ್. ಅದರಿಂದ ಅವರು ಮಾತ್ರ ಬೆಳೆಯೋದಲ್ಲದೆ ವಿದ್ಯಾರ್ಥಿಗಳು ಕೂಡ ಬೆಳೀತಾರೆ. ವಿದ್ಯಾರ್ಥಿಗಳಿಗೆ ಕೂಡ ಮುಂದೆ ಅಂಥ ಸಂಘ ಸಂಸ್ಥೆಗಳನ್ನು ಸೇರಿ ವಿವಿಧ ಸೇವೆಗಳನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅನ್ನುವಂಥದ್ದು ತಮ್ಮ ಮಾತಿನಿಂದ ದೃಢ ಆಗ್ತದೆ ಸರ್. ಕಾಲ ಬದಲಾಗಿದೆ, ಎಲ್ಲ ಕಡೆ ನಾವು ಕೇಳ್ತೇವೆ, ಸಮಸ್ಯೆಗಳು ಜಾಸ್ತಿ ಆಗಿದೆ.
ಬಹುಶಃ 40 ವರ್ಷಗಳ ಈ ಸೇವಾ ಅನುಭವ, ಅದರ ನಂತರ ನಿವೃತ್ತಿಯ ನಂತರ ಶಿಕ್ಷಣ ಕ್ಷೇತ್ರವನ್ನು ಬಹಳ ಹತ್ತಿರದಿಂದ ತಾವು ಒಬ್ಬ ಸಂಘಟಕರಾಗಿ ಶಿಕ್ಷಕರ ಸಮಸ್ಯೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಇವನ್ ರಾಜ್ಯ ಮಟ್ಟದಲ್ಲಿ ಕೂಡ ತಾವು ಪ್ರತಿನಿಧಿಸಿ ಬಂದವರು. ಪ್ರಸ್ತುತ ಶಿಕ್ಷಕರು ಎದುರಿಸ್ತಾ ಇರುವಂತಹ ವಿವಿಧ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಶಿಕ್ಷಣಕ್ಕೆ ಪಂಚಾಂಗ ಅನ್ನುವಂಥದ್ದು, ಗಟ್ಟಿ ನೆಲೆ ಅನ್ನುವಂಥದ್ದು ಪ್ರಾಥಮಿಕ ಶಿಕ್ಷಣ. ಈ ಪ್ರಾಥಮಿಕ ಶಿಕ್ಷಣದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಈಗಾಗಲೇ ಬೇರೆ ಬೇರೆ ವಿಚಾರ ಸಂಕಿರಣಗಳಲ್ಲಿ ಅಧ್ಯಯನ ಮಾಡಿದರು. ಒಮ್ಮೆ ಶಿಕ್ಷಣ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ಒಂದು 40,000 ಶಿಕ್ಷಕರನ್ನು ಸಮ್ಮೇಳನದಲ್ಲಿ ಮಾತನಾಡುವಾಗ ಅವ್ರು ಕರೆದು ಹೇಳಿದ್ರು, ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಚರ್ಚೆ ಮಾಡಬೇಡಿ, ಅಲ್ಲಿ ತಿಮ್ಮಪ್ಪ ಶೆಟ್ಟಿ ಅಂತವ್ರು ಇದ್ದಾರೆ, ಒಂದು 200 ಜನ ಶಿಕ್ಷಕರನ್ನ ಒಂದು ವಿಚಾರಗೋಷ್ಠಿಗೆ ಒಳಪಡಿಸಿ ಅಧ್ಯಯನ ಮಾಡಿ ಅದರ ಮೂಲಕವಾಗಿ ಸಮಸ್ಯೆಯನ್ನು ಸರ್ಕಾರಕ್ಕೆ ತನ್ನಿ ಅಂತಾಗ ಕಾರಂತ ಥೀಮ್ ಪಾರ್ಕ್ ಕೋಟ ಅಲ್ಲಿ ಒಂದು 200 ಜನ ಶಿಕ್ಷಕರನ್ನು ಒಟ್ಟು ಮಾಡಿ ಸನ್ಮಾನ್ಯ ಗೌರವಾನ್ವಿತ ಶಿಕ್ಷಣ ಸಚಿವರಾದಂಥ ಕಿಮ್ಮನೆ ರತ್ನಾಕರ್ ಅವರನ್ನು ಬರಮಾಡಿಕೊಂಡು ಈ ಎಲ್ಲ ಶಿಕ್ಷಕರ ಅಧ್ಯಯನಗಳ ಬಗ್ಗೆ ಒಂದು ದಿನ ವಿಚಾರ ಸಂಕಿರಣವನ್ನು ಅಲ್ಲಿ ಮಾಡಿದ್ರು. ಹಾಗೂ ಒಂದು ಪ್ರಬಂಧ ಮಂಡನೆ ಮಾಡಿ ಅವರಿಗೆ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ನಾವು ಪ್ರಧಾನವಾಗಿ ಗುರುತಿಸಿಕೊಂಡಿರೋದು, ಮೊದಲು ಶಿಕ್ಷಕನನ್ನಾಗಿ ಇರಲಿಕ್ಕೆ ಬಿಡಿ. ಅದರ ಅರ್ಥ ಈ ಥರ ಎಲ್ಲ ಗಣತಿ ಕಾರ್ಯಗಳು, ಈ ಥರ ಚುನಾವಣೆಯ ಗಣತಿ ಬಿಟ್ಟು ಈ ಥರ ಎಲ್ಲ ಜವಾಬ್ದಾರಿಗಳನ್ನು ಶಿಕ್ಷಕನ ತಲೆಗೆ ಬೇರೆ ಬೇರೆ ಗಣತಿಗಳನ್ನು ಹಾಕೋದು. ಮೊದಲೇ ಶಾಲೆಗೊಬ್ಬ ಶಿಕ್ಷಕ ಇದ್ದಂತೆ. ನಮ್ಮ ಧ್ಯೇಯವಾಕ್ಯ ಇರೋದು ತರಗತಿಗೊಬ್ಬ ಶಿಕ್ಷಕ ಇರಬೇಕು. 7 ಸಬ್ಜೆಕ್ಟ್ ಇರುತ್ತೆ, ಅಲ್ಲಿ ತರಗತಿಗೊಬ್ಬ ಶಿಕ್ಷಕ ಇರಬೇಕು. ನೋಡಿದ್ರೆ ಶಾಲೆಗೊಬ್ಬ ಶಿಕ್ಷಕ ಇದ್ದಾನೆ. ಶಾಲೆ ಅಂದ ಮೇಲೆ ಆಡಳಿತ ಅಂತ ಇರುತ್ತೆ. ಆಡಳಿತ ಅಂದ ಮೇಲೆ ಅದಕ್ಕೊಬ್ಬ ಮುಖ್ಯಸ್ಥ ಅಂತ ಇರಬೇಕು. ಶಾಲೆಗೊಬ್ಬ ಮುಖ್ಯೋಪಾಧ್ಯಾಯ ಇರಬೇಕಾಗತ್ತೆ. ಅವುಗಳ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಒಲಿಂಪಿಕ್ಕಿನಲ್ಲಿ ಚಿನ್ನದ ಪದಕಗಳ ಕನಸು ಕಾಣ್ತೇವೆ. ಮೂಲವಾಗಿ ಮಗುವಿನಲ್ಲಿ ಅರಳಬೇಕಾದಂಥ ಕ್ರೀಡಾ ಶಕ್ತಿ ಮತ್ತು ಪ್ರತಿಭೆ ಅರಳಬೇಕಾದ ಪ್ರಾಥಮಿಕ ಶಿಕ್ಷಣದ ಶಾಲೆಗಳಲ್ಲಿ, ಬಹುತೇಕ ಶಾಲೆಗಳಲ್ಲಿ, 200ಕ್ಕೂ ವಿದ್ಯಾರ್ಥಿಗಳು ಕಮ್ಮಿ ಇರುವ ಶಾಲೆಗಳಲ್ಲಿ ಕ್ರೀಡಾ ಶಿಕ್ಷಕರು ಅಥವಾ ದೈಹಿಕ ಶಿಕ್ಷಕರೇ ಇಲ್ಲ. ಎಲ್ಲಿ ಮಗುವಿನ ಸುಪ್ತ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ, ಅನುವು ಮಾಡಲಿಕ್ಕೆ ತಳಹದಿಯಾದಂಥ ಪ್ರಾಥಮಿಕ ಶಿಕ್ಷಣದ ಕಾಲದಲ್ಲಿಯೇ ಕ್ರೀಡಾ ಶಿಕ್ಷಕರಿಲ್ಲದಿದೆ ನಾವು ಒಲಿಂಪಿಕ್ ಪದಕವನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲ ಕಾಸ್ಟ್ಲಿ ಪ್ರೈವೇಟ್ ಕೋಚಿಂಗಿನ ಮೂಲಕ ಇವತ್ತು ಕ್ರೀಡಾ ಸಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಬಿಟ್ಟರೆ ಸಮಗ್ರವಾಗಿ ಯಾವ ಮಗುವಿನಲ್ಲಿ ಯಾವ ಕ್ರೀಡಾಶಕ್ತಿ ಇದೆ, ಯಾವ ಪ್ರತಿಭಾಶಕ್ತಿ ಇದೆ ಅಂತ ಅಳ್ಕೊಳ್ಳಿಕ್ಕೆ ಇವತ್ತು ತುಂಬ ಕಷ್ಟ ಆಗುತ್ತೆ. ಶಿಕ್ಷಕ ಅಂದರೆ ಬೋಧಕ ಅಲ್ಲ, ಬರೀ ಬೋಧನೆ ಮಾಡಿ ಬರೋದಲ್ಲ. ಈ ಅವೆಲ್ಲ ಲೋಹಗಳಿದೆ. ಒಂದು ತರಗತಿಯಲ್ಲಿ 40 ಮಕ್ಕಳಿದ್ದರೆ 40 ಲೋಹಗಳಿದ್ದಾಗೆ. ಹೊಡೆದು ನೋಡಿದರೆ ಒಂದೊಂದು ಲೋಹನೂ ಒಂದೊಂದು ಶಬ್ದವನ್ನು ಕೊಡುತ್ತೆ. ಒಂದು ಮಗುವಿನಲ್ಲಿದ್ದದ್ದು ಮತ್ತೊಂದು ಮಗುವಿನಲ್ಲಿ ಇರಬೇಕು ಅಂತೇನ್ರಿ? ಖಂಡಿತ ಇಲ್ಲ. ಆದ್ದರಿಂದ ಈ ಸ್ವರ ಇದು ಸ್ವಲ್ಪ ಸಪೂರ ಇದೆ, ಇದೇನು ಪ್ರಯೋಜನ ಇಲ್ಲ ಅಂತ ಇದನ್ನು ಬದಿಗಿಡಬಾರ್ದು. ಇದರಲ್ಲಿ ವಿಶೇಷವಾದಂಥ ಇನ್ಯಾವುದೋ ಜಲತರಂಗದ ಧ್ವನಿ ಬರುತ್ತೆ. ಆ ಧ್ವನಿಯನ್ನು ನಾವು ಹುಡುಕಿದಾಗ ಈ ಮಗು ಇದಕ್ಕೆ ಸ್ಯೂಟ್ ಆಗುತ್ತೆ. ಈ ಮಗು ಶಿಕ್ಷಕನ ಮುಖ್ಯ ಕೆಲಸವೇ ಯಾರ ಹತ್ರ ಯಾವುದು ಅಡಗಿದೆ, ಯಾವುದನ್ನು ನಾವು ಹೊರಗೆ ತೆಗಿಬೇಕು, ನಾವು ಅವರಿಗೆ ಅವಕಾಶಗಳನ್ನು ಕೊಟ್ಟಾಗ ಮಗುವಿನಲ್ಲಿ ಆ 3 ಕ್ರಿಯೆಗಳು ಬಂದರೆ ಶಿಕ್ಷಕ ಈಸ್ ಎ ಸಕ್ಸಸ್ಫುಲ್ ಟೀಚರ್. ಒಂದು, ಮಗುವನ್ನು ಕ್ರಿಯಾಶೀಲತೆಗೆ ತರಬೇಕು. ಅವನು ಕೂತಿದ್ರೆ ಅದರ ಬಗ್ಗೆ ಅಧ್ಯಯನ ಮಾಡಬೇಕು, ಅವನ ಕುಟುಂಬದ ಬಗ್ಗೆ ಅಧ್ಯಯನ ಮಾಡಬೇಕು, ಅವನ ಕಾಯಿಲೆ ಬಗ್ಗೆ ಅಧ್ಯಯನ ಮಾಡಬೇಕು, ಅವ ಹಾಗೇ ಯಾಕೆ ಕೂರ್ತಾನೆ ಅನ್ನೋದ್ರ ಬಗ್ಗೆ ಆತ ವೈದ್ಯ ಆಗಬೇಕಾಗತ್ತೆ. ಎರಡನೇ, ಅವನಲ್ಲಿ ಏನು ಅಡಗಿದೆ ಅದನ್ನು ಹೊರಗೆ ತೆಗಿಬೇಕಾದ್ರೆ ಅದನ್ನು ನಾವು ಮುಂಚಿದು ಆ್ಯಕ್ಟಿವಿಟಿ ಆದರೆ, ಸೆಕೆಂಡಿದು ಕ್ರಿಯೇಟಿವಿಟಿ, ಸೃಜನಶೀಲತೆ. ಇವನಿಗೆ ಕಾಗದ ಕೊಟ್ಟರೆ ಹೆಂಗೆ ಹೂಗು ಮಾಡ್ತಾನೆ, ಮಣ್ಣು ಕೊಟ್ಟರೆ ಏನು ಮಾಡ್ತಾನೆ, ಯಾವುದಗಳನ್ನು ಹೆಂಗೆ ಜೋಡಿಸ್ತಾನೆ, ಯಾವ ಥರದ ತಂತ್ರಜ್ಞಾನಗಳನ್ನು ಓಡಿಸ್ತಾನೆ, ಅಥವಾ ಕೃಷಿ ಅಥವಾ ಸಸಿಗಳನ್ನು ನೋಟ್ಟರೆ ಅದರ ಆರೈಕೆ ಮತ್ತು ಅದಕ್ಕೆ ಕ್ರಿಮಿ ಕೀಟ ತಾಗಿದ ಕೂಡಲೇ ಅವನಿಗೆ ಗೋಚರ ಆಗಿ ಯಾವ ರೀತಿ ಅದನ್ನು ರಕ್ಷಿಸ್ತಾನೆ, ಅವನು ಕೃಷಿ ವಿಜ್ಞಾನಿ ಹೆಂಗಾಗ್ತಾನೆ, ಈ ಎಲ್ಲ ಕ್ರಿಯಾಶೀಲತೆಯನ್ನು ಅವನಲ್ಲಿ ತರಬೇಕು. ಮುಖ್ಯವಾಗಿ ಡಾಕ್ಟರ್ BM ಹೆಗ್ಡೆ ಅವರು ಹೇಳಿದಾಗೆ, ಮಗು ಹುಟ್ಟುವಾಗ ಮಾನವ ಆಗಿರುತ್ತೆ, ಮಗು ಆಗಿರುತ್ತೆ. ಅದು ಈ ಪ್ರಪಂಚದ ಬೇರೆ 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 ವಿದ್ಯಮಾನಗಳನ್ನು ಕಂಡು ಅದು ದೇವನಾಗುವ ಬದಲು ದಾನವನಾಗತ್ತೆ. ಅದು ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಹುಟ್ಟಿದ ಮಗು ಮಾನವ ದೈವತ್ವಕ್ಕೇರಿಸುವಂಥ ಎಲ್ಲ ಸಂಸ್ಕಾರಗಳನ್ನು ಆ ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆಗಳು ಇಲ್ಲ ಆಗಬೇಕು. ಅದಕ್ಕೆ ಶಿಕ್ಷಕರ ಸಂಖ್ಯೆನೂ ಸಮಾನವಾಗಿ ಬೇಕು. ನೈತಿಕ ಶಿಕ್ಷಣ ಇರ್ಬೋದು. ಈ ಕನ್ನಡ ಶಿಕ್ಷಕರು ಎಷ್ಟು ಯಕ್ಷಗಾನಗಳನ್ನು ಕಂಡರೂ ಕಮ್ಮಿನೇ, ಅಷ್ಟು ಪುರಾಣಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ, ಅದು ಮಾಡಬೇಕಾಗತ್ತೆ. ಹಾಗೆ ಶಾಲೆ ಸಮಸ್ಯೆಗಳನ್ನು ಕಂಡಾಗ ಇದೆಲ್ಲವನ್ನು ಅರಳಿಸಲಿಕ್ಕೆ, ಆಮೇಲೆ ಕೊನೆಯದಾಗಿ ನಾನು ಹೇಳೋದು ಕ್ರಿಯೇಟಿವಿಟಿ, ಆ್ಯಕ್ಟಿವಿಟಿ, ಹ್ಯುಮ್ಯಾನಿಟಿ. BM ಹೆಗ್ಡೆ ಅವರು ಹೇಳಿದ್ದದೇ,
ಮಾನವನಾಗಿ ಮಗು ಹುಟ್ಟುತ್ತೆ, ಮತ್ತೆ ಯಾಕೆ ಇಂಥ ಪೈಶಾಚಿಕ ಕೆಲಸಗಳಿಗೆ ಮಕ್ಕಳು ಬರ್ತವೆ, ಇದಕ್ಕೆ ಯಾರೆಲ್ಲ ಕಾರಣರು ಅಂತ ಅಧ್ಯಯನ ಮಾಡಿದಾಗ ತುಂಬ ಕವಲುಗಳು ಹೊಡಿತವೆ. ಆ ಕಡೆ ಹೋಗೋದು ಬೇಡ. ಶಾಲೆಯ ಒಳಗಡೆ ನಾವು ಮಕ್ಕಳನ್ನು ಸರಿಯಾಗಿ ಮಾನವತ್ವದ ಕಡೆಗೆ ಕೂಡ, ಅಂದರೆ ಒಬ್ಬ ಕುರುಡನನ್ನು ಒಂದು ಮಗು ದಾಟಿಸಿದರೆ ರಸ್ತೆಯಲ್ಲಿ ಅದನ್ನು ಶಾಲಾ ಅಸೆಂಬ್ಲಿಯಲ್ಲಿ ಮಾಡಿತು, 10 ರೂಪಾಯಿಯನ್ನು ಕಳ್ಕೊಂಡದ್ದನ್ನು ಮಗು ತಂದು ಕೊಟ್ಟ ಕೂಡಲೇ ಅದಕ್ಕೆ ಹೇಳ್ತದೆ. ಯಾವುದೋ ಒಂದು ಪ್ರಾಣಿ ಒದ್ದಾಡ್ತಾ ಇದ್ದದಿದ್ದರೆ ಅದನ್ನು ರಕ್ಷಣೆ ಮಾಡಿದೆ, ಪ್ರಾಣಿ ದಯೆ ತೋರಿಸಿದರೆ ಸ್ಕೂಲ್ ಅಸೆಂಬ್ಲಿಯಲ್ಲಿ ಆ ಮಗುವನ್ನು ಅಭಿನಂದನೆ ಮಾಡುವಂಥದ್ದು. ಈ ಸಣ್ಣ ಸಣ್ಣ ವಿಷಯಗಳು ಕೂಡ ಆ ಮಗುವಿನ ಮೇಲೆ ತುಂಬ ಪರಿಣಾಮ ಬೀರುವಾಗೆ. ಇವತ್ತು ಸಮಸ್ಯೆಗಳನ್ನು, ಪ್ರಾಥಮಿಕ ಹಂತದ ಸಮಸ್ಯೆಗಳನ್ನು ಅಧ್ಯಯನ ಮಾಡುವಾಗ ಶಿಕ್ಷಣದ ಗುರಿ ಏನಾಗಿದೆ ಅನ್ನೋದು ಭಯ ಆಗುತ್ತೆ. ಅಂಕಗಳನ್ನು ಗಳಿಸುವ ದಾಪುಗಾಲಿನಲ್ಲಿ ಮಾನವತೆಯನ್ನು ರೂಪಿಸುವ ಕಡೆಗೆ ನಾವು ಬೆನ್ನು ಹಾಕಿದ್ದೇವೆ ಎನ್ನುವಂಥದ್ದು. ದ ಚಾಲೆಂಜ್ ಆಫ್ ದ ಮಾರ್ಕ್. 99% ಬಂದರೂ ನಾಟ್ ಸ್ಯಾಟಿಸ್ಫ್ಯಾಕ್ಷನ್, ಪೇರೆಂಟ್ ಹತ್ರ ತೃಪ್ತಿ ಇಲ್ಲ. ಆ 97 ಬಂದರೂ ಮಗುವಿಗೆ ಮಗ ಇನ್ನು 2% ನೀನು ತಂದಿದ್ರೆ ವಾಟ್ ಈಸ್ ದ ಲೋಡ್ ಟು ದ ಚೈಲ್ಡ್. ಆ ಮಗುವಿನ ವಿಕಾಸಕ್ಕೆ ನಮ್ಮ ಎಂಥ ಒಂದು ಒತ್ತಡಗಳನ್ನು ಇವತ್ತು ತರ್ತಾ ಇದ್ದೀವಿ ಅಂತ. ಅದಕ್ಕೆ ಸರ್ ಪೂರಕವಾಗಿ ನಾನು ಹೇಳುವಂಥ ಪ್ರಶ್ನೆ ಏನಂತ ಹೇಳಿದರೆ, ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಸರ್ವಾಂಗೀಣವಾಗಿ ಬೆಳೆಸುವಂಥದ್ದು ಶಿಕ್ಷಕರ ಜವಾಬ್ದಾರಿ. ಈ ಅಂಕಗಳ ಒತ್ತಡ ಮತ್ತು ಸಮಾಜದ ಒತ್ತಡ ಕೂಡ, ಯಾರು ಮುಂದೆ ಬರ್ತಾರೆ, ಯಾರು ಟ್ಯಾಲೆಂಟೆಡ್, ಇದನ್ನು ಗುರುತಿಸ್ತಾ ಹೋದಾಗ ಶಿಕ್ಷಕರು ಹಲವಾರು ಬಾರಿ ಅವರ ವೃತ್ತಿಯನ್ನು ಮಾಡಲಿಕ್ಕೆ ಅವರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಆ ಅಂಕಗಳ ಜೊತೆಯಲ್ಲಿ ಅವನ ವ್ಯಕ್ತಿತ್ವ ವಿಕಸನವನ್ನು ಮಾಡುವುದಕ್ಕೆ ಶಿಕ್ಷಕರು ಯಾವ ರೀತಿ ಅವರು ತೊಡಗಿಸಿಕೊಳ್ಳಬಹುದು? ಮೊದಲನೇದಾಗಿ ಈ ಶಾಲೆಗಳಲ್ಲಿ ಅಕ್ಷರ ದಾಸೋಹದ ಒಂದು ವ್ಯವಸ್ಥೆ ಬಂದಿದೆ, ಭಾಳ ಉತ್ತಮವಾದ ವ್ಯವಸ್ಥೆ, ಹಸಿವಿನಿಂದ ಮುಕ್ತತೆ ಅಂತ. ಆದರೆ ನಾವು ಎಂಗೇಜ್ ಆಗಿರೋದು ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ. ಸರ್ಕಾರ ಅದ್ರ ಜೊತೆಗೆ ನಮ್ಗೆ ಕೊಡ್ತಾ ಇರುವಂಥದ್ದು ತರಕಾರಿ ತರಿಸೋದು, ಅಡುಗೆ ಮಾಡಿಸೋದು, ಬಳಸೋದು, ಅದನ್ನು ಸ್ವಚ್ಛಗೊಳಿಸೋದು, ಅದರ ವ್ಯವಸ್ಥೆಗಳನ್ನು ನೋಡಿಕೊಳ್ಳೋದು. ದಯವಿಟ್ಟು ತರಗತಿಗೆ ಒಬ್ಬ ಶಿಕ್ಷಕನೇ ಇಲ್ಲದಿದ್ದ ಕಾಲದಲ್ಲಿ, ಶಾಲೆಗೆ ಒಬ್ಬ ಮುಖ್ಯೋಪಾಧ್ಯಾಯ ಇಲ್ಲದ ಕಾಲದಲ್ಲಿ, ದೈಹಿಕ ಶಿಕ್ಷಕರೇ ಇಲ್ಲದ ಕಾಲದಲ್ಲಿ ಅಡುಗೆ ಮಾಡುವ ಜವಾಬ್ದಾರಿಯನ್ನು ದಯವಿಟ್ಟು ಈ ಶಿಕ್ಷಣ ವ್ಯವಸ್ಥೆಯಿಂದ ತಪ್ಪಿಸಿ ಅದನ್ನು ಒಂದು ಸ್ವತಂತ್ರ ಏಜೆನ್ಸಿಗೆ ಕೊಟ್ಟರೆ ಶಿಕ್ಷಕ ಇನ್ನೂ ಹೆಚ್ಚು ಕ್ರಿಯಾಶೀಲನಾಗಿ ಶೈಕ್ಷಣಿಕದ ವ್ಯವಸ್ಥೆಗೆ ಒಳಗಾಗಲಿಕ್ಕೆ ತಯಾರಾಗ್ತಾನೆ. ಆದ್ದರಿಂದ ಸರ್ಕಾರ ಇಷ್ಟೆಲ್ಲ ವೆಚ್ಚಗಳನ್ನು ಮಾಡುವಾಗ ಅದನ್ನು ಒಂದು ಸ್ವತಂತ್ರ ಏಜೆನ್ಸಿಗೆ ಕೊಟ್ಟು ಶಿಕ್ಷಕರನ್ನು ಈ ಅಡುಗೆ ಮನೆಯಿಂದ ಈಚೆ ತರುವಂಥ ಪ್ರಯತ್ನ ಮೊದಲು ಮಾಡಿದ್ರೆ ಸ್ವಲ್ಪ ನಿರಾಳ ಆಗ್ತಾನೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಖಂಡಿತ ಸರ್. ಶಿಕ್ಷಕರು ಕೂಡ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾದಂಥ ಕಾಲ. ಯಾಕಂತ ಹೇಳಿದರೆ ಈಗ ನಾವು ನೋಡ್ತೇವೆ, ಮಕ್ಕಳು ಎಷ್ಟು ಅವರ ಮನೋಸ್ಥಿತಿ ಇರ್ತದೆ ಅಂತ ಹೇಳಿದರೆ, ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ನಮ್ಮ ಮಕ್ಕಳು ತಲುಪಿದ್ದಾರೆ ಅನ್ನುವಂಥದ್ದು ನಮ್ಮ ಸಮಾಜದ ದುರಂತ. ಒಂದು ಕಡೆಯಲ್ಲಿ ಅತ್ಯುನ್ನತ ಶಿಕ್ಷಣವನ್ನು ಕೊಡಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನುವಂಥದ್ದು ಹೆತ್ತವರ ಆಸೆ ಆದರೂ ಕೂಡ ಇಂಥ ಸಂದರ್ಭದಲ್ಲಿ ನಿಮ್ಮ ಮಾತು ಒಂದೆರಡು ಮಕ್ಕಳನ್ನೇ ಕಳ್ಕೊಳ್ಳುವ ಪರಿಸ್ಥಿತಿಗೆ ಹೌದು, ಇದು ಸಮಾಜದ ಒಂದು ದುಸ್ಥಿತಿಯ ಕನ್ನಡಿ ಅಂತೇಳಿ ಕೂಡ ನಮಗೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸರ್. ಇನ್ನೊಂದು ಇತ್ತೀಚೆಗೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಬಂದಿರುವಂಥ ಚಾಲೆಂಜ್ಗಳು ಏನು ಅಂತ ಹೇಳಿದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ತಂತ್ರಜ್ಞಾನವನ್ನು ಬಳಸಿ ತರಗತಿಗಳನ್ನು ಮಾಡುವಂಥದ್ದು ಇರ್ಬೋದು. ಕೆಲವು ಶಿಕ್ಷಕರು ಇದಕ್ಕೆ ಒಗ್ಗಿಕೊಳ್ತಾರೆ, ಆದಷ್ಟು ಬೇಗ ಅದನ್ನು ಮಾಡಿಕೊಳ್ಬೇಕು, ಅದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ. ಈ ದಿಶೆಯಲ್ಲಿ ಆಧುನಿಕ ತಂತ್ರಜ್ಞಾನಕ್ಕೆ ನಮ್ಮ ಶಿಕ್ಷಕರು ಸಿದ್ಧರಾಗಿ ಯಾವ ರೀತಿ ನಮ್ಮ ಮಕ್ಕಳಿಗೆ ಅದನ್ನು ಬಳಸಿಕೊಳ್ಬೋದು ಅನ್ನೋದಕ್ಕೆ ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಸರ್. ಮೊದಲನೇದಾಗಿ ಶಿಕ್ಷಕನ ಮಾನಸಿಕ ಸ್ಥೈರ್ಯವನ್ನು ಮಕ್ಕಳಲ್ಲಿ ತುಂಬಬೇಕಾಗತ್ತೆ. ಯಾರು ಕಲಿಕೆಯ ಅಂಕಗಳಲ್ಲಿ ಹಿಂದಿದ್ದಾರೆ ಆ ಮಕ್ಕಳಿಗೆ ಇವರು ಧೈರ್ಯ ತುಂಬೋ ಕೆಲಸ ಮಾಡಬೇಕು. ಮಾರ್ಕೇ ಬದುಕಲ್ಲ, ಬದುಕೇ ಮಾರ್ಕಲ್ಲ. ಮಾರ್ಕ್ ಕಮ್ಮಿ ಇದ್ದರೂ ಬದುಕು ಇದೆ ಅಂದರೆ ಅವ ಜೀವ ಖಂಡಿತ ಉಳಿಸ್ಕೊಳ್ತಾನೆ. ಎಷ್ಟು ಕಮ್ಮಿ ಮಾರ್ಕ್ ಬಂದರೂ ಬದುಕಲಿಕ್ಕೆ ದೇವರು ನಿಮ್ಮ ಹತ್ರ ಏನೋ ತುಂಬಿಕೊಟ್ಟಿದ್ದಾನೆ ಅಂತ ಹೇಳ್ತಾ ಮಗುವಿಗೆ ಬಂದರೆ ಆ ಮಗು ಯಾವತ್ತೂ ತನ್ನ ಪ್ರಾಣವನ್ನು ಬಲಿ ಕೊಡಲಿಕ್ಕೆ ಹೋಗಲ್ಲ. ಆತ್ಮಸ್ಥೈರ್ಯ ಬೇಕಾಗತ್ತೆ. ಎರಡನೇದಾಗಿ ಆ ಮಕ್ಕಳನ್ನು ಅತ್ಯಂತ ಹತ್ತಿರದಿಂದ ಅವರ ಚಲನವಲನಗಳನ್ನು ನೋಡಿದಾಗ ಮಕ್ಕಳ ಮನಸ್ಸಿನ ಸ್ಥಿತಿ ಅಧ್ಯಯನ ಶಿಕ್ಷಕರಿಗೂ ಆಗಬೇಕು, ತಂದೆ ತಾಯಿಗೂ ಆಗಬೇಕು. ಮಗು ಯಾಕೋ ವಿಚಲಿತ ಆಗಿದೆ ಯಾವುದಕ್ಕೆ ಅಂತ, ಅದಕ್ಕೆ ಯಾವ ಒತ್ತಡಗಳು ಕಾರಣ ಅನ್ನುವಂಥದ್ದನ್ನು ಕೂಡ ನಾವು ಹುಡುಕಬೇಕಾಗತ್ತೆ. ಮುಖ್ಯವಾಗಿ ಈ ರಕ್ಷಕರಲ್ಲೂ ಕೂಡ ಈ ಮಾಧ್ಯಮದ ಮೂಲಕ ನನ್ನ ವಿನಂತಿ ಅಂತಂದರೆ, ಮಕ್ಕಳಿಗೆ ಅವರ ಸಾಮರ್ಥ್ಯದ ಮೇಲೆ, ನೆರೆಮನೆಯ ಮಕ್ಕಳನ್ನು ನಿಮ್ಮ ಮಕ್ಕಳಿಗೆ ಹೋಲಿಸಬೇಡಿ,
ಅವರಿಗೆ ಒತ್ತಡಗಳನ್ನು ತರಬೇಡಿ. ಮಾನಸಿಕ ತಜ್ಞರು ಪಿ ವಿ ಭಂಡಾರಿಯವರು ನಮಗೆ ರಾಟ್ರಿಗೆ ಭಾಳ ಒಳ್ಳೆಯ ಒಬ್ಬ ವೈದ್ಯರಾಗಿ ಮಾನಸಿಕ ತಜ್ಞರಾಗಿ ಕೆಲಸ ಮಾಡುವಾಗ ಅವ್ರು ಹೇಳೋದು, ಪರೀಕ್ಷಾ ಕಾಲದಲ್ಲಿ ಸಾಕಷ್ಟು ಮಕ್ಕಳು ರೋಗಿಗಳಾಗ್ತಾರೆ. ನಾವು ಅವ್ರಿಗೆ ಹೇಳೋದು ಏನಂತ ಹೇಳಿದ್ರೆ, ಚಿಕಿತ್ಸೆ ಮಗುವಿಗೆ ಬೇಡ, ಆ ಮಾಸ್ಟ್ರಿಗೆ ಕರೆಸಿ ಅವ್ರಿಗೆ ಸ್ವಲ್ಪ ಚಿಕಿತ್ಸೆ ಮಾಡಬೇಕಾಗತ್ತೆ, ಆ ತಂದೆ ತಾಯಿ ಕರೆಸಿ ಅವ್ರಿಗೆ ಸ್ವಲ್ಪ ಚಿಕಿತ್ಸೆ ಮಾಡಬೇಕು. ಇವರಿಬ್ಬರಿ ಚಿಕಿತ್ಸೆ ಆದ ಮೇಲೆ ಮತ್ತೆ ಒಂದು ವಾರ ಮಗುವನ್ನು ಅಪ್ರೋಚ್ ಮಾಡಿದರೆ ನನ್ನ ಚಿಕಿತ್ಸೆ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳಿದರೆ ಅಲ್ಲಿ ಯಾರ್ಯಾರಿಂದ ಆ ಮಗುವಿಗೆ ಒತ್ತಡ ಬಂತು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಮಕ್ಕಳನ್ನು ಮುಕ್ತ ಮಾಡೋಣ. ನಮ್ಮಲ್ಲಿ ಅಂಕವೇ ವೃತ್ತಿಗೆ ಆಧಾರ ಆದದ್ದು ಭಾಳ ದೊಡ್ಡ ದುರಂತ. ಸರ್ವತೋಮುಖ ಅಭಿವೃದ್ಧಿಯ ಮೇಲೆ ಮಗುವನ್ನು ಈ ಉದ್ಯೋಗಗಳಿಗೆ ಆಯ್ಕೆ ಮಾಡಿದ್ರೆ ಈ ಪ್ರವೃತ್ತಿ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನುವಂಥದ್ದು. ಈಗ ನೂತನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ತಾವು ಗಮನ ಸೆಳೆದಿದ್ರಿ. ಈಗ ಮೊದಲನೇದು ಪ್ರಾಥಮಿಕ ಶಿಕ್ಷಣದಲ್ಲೂ ಕೂಡ ಈಗ ಆಡಿಯೋ ವಿಡಿಯೋ, ಗ್ರೀನ್ ಬೋರ್ಡ್ ಇತ್ಯಾದಿ ಹೊಸ ತಂತ್ರಜ್ಞಾನಗಳನ್ನು, ಯಾಕಂತ ಹೇಳಿದರೆ ಮಕ್ಕಳು ಪ್ರತಿದಿನ ಮನೆಗಳಲ್ಲಿ ತಂದೆ ತಾಯಿದೋ ಮೊಬೈಲ್ಗಳನ್ನು ನೋಡಿ ಆ ಮೀಡಿಯಾಗಳಿಂದ ಬಂದಿರ್ತಾರೆ. ಇಲ್ಲಿ ಪ್ರವಚನದ ರೀತಿಯಲ್ಲಿ ಶಿಕ್ಷಕ ಹೇಳೋದಕ್ಕಿಂತಲೂ ಈಗ ಪ್ರಾಣಿ ಪಕ್ಷಿ ಅವುಗಳ ಜೀವನ ಚರಿತ್ರೆ ಅಧ್ಯಯನ ಮಾಡುವಾಗ ಆ CD ಅಥವಾ ಪ್ಲೇ ಮಾಡಿ ಅದನ್ನು ಆಡಿಯೋ ವಿಡಿಯೋ ಮೂಲಕ ಮಾಡಿದ್ರೆ ಮಕ್ಕಳು ಹೆಚ್ಚು ಅದರಲ್ಲಿ ಆಕರ್ಷಿತರಾಗಿ ಅದು ಹೆಚ್ಚು ಪರಿಣಾಮಕಾರಿಯಾದಂಥ ಬೋಧನೆಯಾಗುತ್ತೆ. ಮತ್ತು ಹೊರ ಸಂಚಾರಗಳು, ಬೇರೆ ಬೇರೆ ಸಂಸ್ಕಾರಯುತ ವ್ಯವಸ್ಥೆಗಳನ್ನೆಲ್ಲ ಮಕ್ಕಳಿಗೆ ತೋರಿಸ್ಕೊಂಡು ಬಂದಾಗ ರ್ಯಾಂಕ್ ಹೋಲ್ಡರ್ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ 145 ಕೋಟಿ ಜನ ಉತ್ತಮ ನಾಗರಿಕರಾದರೆ ದೇಶದ ಸಂಪತ್ತು ಬಹಳ ಅಭಿವೃದ್ಧಿ ಕಾಣುತ್ತೆ ಅನ್ನೋದು ನಮ್ಮ ಆಶಯ. ಹೌದು ಸರ್, ಖಂಡಿತವಾಗಿ. ಅದನ್ನೇ ಅರಿಸ್ಟಾಟಲ್ ಕೂಡ ಹೇಳ್ತಾರೆ, ಗುಡ್ ಪೀಪಲ್ ಮೇಕ್ ಅ ಗುಡ್ ಸ್ಟೇಟ್ ಅಂತ. ಯಾವಾಗ ಒಳ್ಳೆಯ ಪ್ರಜೆಗಳಿರ್ತಾರೆ ಖಂಡಿತವಾಗಿ ಆ ರಾಷ್ಟ್ರ ತನ್ನಷ್ಟಕ್ಕೆ ಉತ್ತಮವಾಗಿ ಪರಿವರ್ತನೆ ಆಗ್ತದೆ. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಇಷ್ಟೊತ್ತು ನಮ್ಮ ಜೊತೆಗೆ ತಾವಿದ್ದು ಶಿಕ್ಷಕರ ಬಗ್ಗೆ, ತಮ್ಮ ಜೀವನದ ಅನುಭವದ ಬಗ್ಗೆ ಎಲ್ಲ ನಮಗೆ ಪ್ರೇರೇಪಣೆಯ ಮಾತುಗಳನ್ನೆಲ್ಲ ತಾವು ಆಡಿದ್ದೀರಿ ಸರ್. ಕೊನೆಯದಾಗಿ ಈ ಶಿಕ್ಷಕರ ದಿನದಂದು ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಸಮಾಜಕ್ಕೆ ತಮ್ಮ ಅನುಭವದ ಒಂದು ಸಂದೇಶವನ್ನು ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಶಿಕ್ಷಕ ದಿನಾಚರಣೆ ಕಾಲದಲ್ಲಿ ಉತ್ತಮ ಶಿಕ್ಷಕರನ್ನು ಗುರುತಿಸಿ ವಿವಿಧ ಪ್ರಶಸ್ತಿಗಳನ್ನು ಸರ್ಕಾರಗಳು ಕೊಡ್ತವೆ. ಅದು ಅಭಿನಂದನೀಯ. ಅದರಲ್ಲಿ ಒಂದು ಚಿಕ್ಕ ಮಾರ್ಪಾಡನ್ನು ಈ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಅರ್ಜಿ ಹಾಕಿ ಅವಾರ್ಡ್ ಪಡ್ಕೊಳ್ಳುವ ಕ್ರಮ ಶಿಕ್ಷಣ ಇಲಾಖೆ ದಯವಿಟ್ಟು ನಿಲ್ಲಿಸಬೇಕು. ಅರ್ಜಿ ಹಾಕಿದ ಮೇಲೆ ಅದರ ಹಿಂದೆ ಸುತ್ತೋದಾಗತ್ತೆ. ಶಾಲೆ ಕೆಲಸಗಳನ್ನು ಬಿಟ್ಟು ಸುತ್ತಿದರೆ ಮಾತ್ರ ಪ್ರಶಸ್ತಿ ಬರುತ್ತೆ ಅನ್ನುವಂಥ ಸಂದೇಶ ತಲುಪುತ್ತೆ. ಹಾಗಾಗಿ ಶಿಕ್ಷಕನ ವಿವಿಧ ಸಾಧನೆಗಳನ್ನು ಕಂಡು ಇಲಾಖೆ ಮತ್ತು ಸಮಾಜ ಗುರುತಿಸಿ ಪ್ರಶಸ್ತಿ ಕೊಟ್ಟರೆ ಆ ಪ್ರಶಸ್ತಿಗೆ ಹೆಚ್ಚು ಗೌರವ ಬರುತ್ತೆ. ಶಿಕ್ಷಣ ಇಲಾಖೆಯನ್ನು ಎತ್ತರಕ್ಕೆ ತಂದಾಗುತ್ತೆ. ಪ್ರಶಸ್ತಿಯಿಂದ ಶಿಕ್ಷಕ ದೊಡ್ಡದಾಗೋದಲ್ಲ, ಆ ಪ್ರಶಸ್ತಿಯೇ ಆ ಶಿಕ್ಷಕನನ್ನು ದೊಡ್ಡದು ಮಾಡೋದಕ್ಕಿಂತ ಆ ಪ್ರಶಸ್ತಿಗೆ ಗೌರವ ಬರುವ ಹಾಗೆ ವ್ಯಕ್ತಿಯನ್ನು ಹುಡುಕುವ ಕೆಲಸಗಳನ್ನು ಈ ಸರ್ಕಾರ ಮಾಡಬೇಕು. ಅದೇ ರೀತಿಯಲ್ಲಿ ಮಕ್ಕಳ ಶಿಕ್ಷಕರ ಅನುಪಾತವನ್ನು ಕೂಡ ಬೇರೆ ದೇಶಗಳ ಹಾಗೆ ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ವೈಯಕ್ತಿಕವಾಗಿ ಮಕ್ಕಳನ್ನು ಸಂಪರ್ಕಿಸಲಿಕ್ಕೆ ಅನುವು ಮಾಡಿಕೊಟ್ರೆ, ಇಂಡಿವಿಜುವಲ್ ಅಟೆನ್ಷನ್ ಕೊಡುವ ಹಾಗೆ ವೈಯಕ್ತಿಕವಾಗಿ ಶಾಲೆಗಳನ್ನು ನೋಡಿಕೊಳ್ಳುವಂಥದ್ದು, ಇತರೆ ಜವಾಬ್ದಾರಿಗಳನ್ನು ಶಿಕ್ಷಕರಿಗೆ ಕಡಿಮೆ ಮಾಡುವಂಥದ್ದು, ಮತ್ತು ಶಿಕ್ಷಕರ ಆಯ್ಕೆಯ ವಿಧಾನ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಲಾರ್ಸನ್, ಖಂಡಿತ ಬೇರೆ ದೇಶಗಳಲ್ಲಿ ಹೈ ಟ್ಯಾಲೆಂಟೆಡ್ ಸ್ಟೂಡೆಂಟ್ಗಳು ಪ್ರಥಮವಾಗಿ ಆಯ್ಕೆ ಮಾಡಿಕೊಳ್ಳೋದು ಶಿಕ್ಷಣ ವೃತ್ತಿಯನ್ನು. ಕಾರಣ ಅಲ್ಲಿಯ ವೇತನ ಶ್ರೇಣಿಯೂ ಕೂಡ ಈ ಥರ ಎಲ್ಲ ಅಂತ ಹೇಳಿದರೆ ಒಂದು ದೇಶದ ಶ್ರೀಮಂತಿಕೆಯನ್ನು ಆ ದೇಶದ ಶಿಕ್ಷಕರ ಸಂಪತ್ತಿನ, ಶಿಕ್ಷಕರ ವೃತ್ತಿ ಸಂಪತ್ತಿನ ಮೇಲೆ ತಿಳಿದುಕೊಳ್ಳಬೇಕು ಅಂತ ತಜ್ಞರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೊನೆಯ ಹಂತದವರನ್ನು ಶಿಕ್ಷಕತನಕ್ಕೆ ತಗೊಳ್ಳೋದು ಎಲ್ಲಿಯೂ ಹೋಗಲಿಲ್ಲ ಅಂತೇಳಿ ಅಲ್ಲ, ಇಲ್ಲಿ ಕ್ರೀಮ್ ಆಫ್ ದ ಸೊಸೈಟಿ ಅವರಿಗೂ ಒಳ್ಳೆಯ ವೇತನಗಳನ್ನು ಕೊಟ್ಟು, ವೇತನ ಶ್ರೇಣಿಗಳನ್ನು ಕೊಟ್ಟು, ಟಾಪ್ ಸ್ಕಿಲ್ ಪರ್ಸನ್ಸ್ಗಳನ್ನು ಈ ಶಿಕ್ಷಕ ವೃತ್ತಿಗೆ ತಂದಾಗ ಇದರ ಅಧ್ಯಯನ ಮತ್ತು ಉನ್ನತಿ ಖಂಡಿತ ಸಾಧ್ಯ ಆಗುತ್ತೆ ಅಂತ ಈ ಮಾಧ್ಯಮದ ಮೂಲಕ ಕೋರಿಕೊಳ್ತೇನೆ. ಸರ್, ತಮ್ಮ ಸುದೀರ್ಘ 40 ವರ್ಷಗಳ ಅನುಭವ, ತಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಂಡ ಅನುಭವ, ಇವೆಲ್ಲವನ್ನು ಹೇಳುವುದರ ಮೂಲಕ ಇವತ್ತು ಶಿಕ್ಷಕರ ದಿನಾಚರಣೆಗೆ ಬಹಳ ಉತ್ತಮ ಸಂದೇಶವನ್ನು ತಾವು ಕೊಟ್ಟಿದ್ದೀರಿ. ಸರ್, ತಮಗೆ ನಮ್ಮ ಬಿಗ್ ಜೆ ಮಾಧ್ಯಮದ ಮೂಲಕ ಈ ಸಮಯದಲ್ಲಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಒಂದು ಗುರುವಿನ ಮೇಲೆ ಪ್ರೀತಿ ಇಟ್ಟು ನಮ್ಮ ವಿದ್ಯಾರ್ಥಿ ನಾಯಕರಾಗಿ ತಾವು ಅವತ್ತು ಕಾಣಿಸ್ಕೊಂಡವರು, ಜೊತೆಯಲ್ಲಿ ನಾಯಕತ್ವವನ್ನು ಕೊಟ್ಟಾಗ ಹೇಗೆ ಜವಾಬ್ದಾರಿ ಬರುತ್ತೆ ಅನ್ನೋದನ್ನು ಅನುಭವಿಸಿಕೊಂಡು ಬಂದವರು, ಇವತ್ತು ಆ ನಾಯಕತ್ವವನ್ನು ತಾವು ಲಾರ್ಸನ್ ಉಳಿಸ್ಕೊಂಡಿದ್ದೀರಿ. ನಿಮಗೂ ಶುಭವಾಗಲಿ. ಬಿಗ್ ಜೆ ಟಿವಿಗೂ ಕೂಡ ಹಾಗೆ ಇದನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳು.
ಆತ್ಮೀಯ ವೀಕ್ಷಕರೇ, ಶಿಕ್ಷಕರ ದಿನಾಚರಣೆಯ ಇಂದು ಬಹಳ ಉತ್ತಮವಾದಂಥ ಒಂದು ಸಂದೇಶವನ್ನು ಶ್ರೀ ಆರೂರು ತಿಮ್ಮಪ್ಪ ಶೆಟ್ಟಿ ಸರ್ ನಮಗೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳು. ಮತ್ತೊಮ್ಮೆ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.